ಶುರು ನಮ್ಮ ಬಾಡಿ ಸ್ಟ್ರೇಟ್ ಇರಬೇಕು. ಅದಕ್ಕೆ ಯೋಗ ಮಾರ್ಗದೊಳಗೆ ಏನು ಹೇಳ್ತದಪ್ಪ ಅಂದ್ರೆ ಸಮಂ ಕಾಯಂ ಶಿರೋಗ್ರೀವಂ ಅಂತ ಹೇಳ್ತದೆ. ನಾವು ಕೂತ್ರೆ ಹೆಂಗೆ ಕೂತಿರ್ಬೇಕಂದ್ರೆ ನಮ್ಮ ಬೆನ್ನು ಹುರಿ ಸ್ಟ್ರೇಟ್ ಇರಬೇಕು. ಹಿಂಗೆ ಕುಸಿದು ಕೂತ್ರಪ್ಪ ಅಂದ್ರೆ ಜಸ್ಟ್ ವಿಚಾರ ಮಾಡಿರಿ, ನಿಮ್ಮ ಒಳಗೆ ಲಿವರು, ಕಿಡ್ನಿ, ಗರ್ಭಾಶಯ ಎಲ್ಲ ಇರ್ತಾವೆ. ನೀವು ಹಿಂಗೆ ಹಿಚಕ್ಕೆ ಕೂಡ್ತೀರಿ, ಅದನ್ನು ಅನವಶ್ಯಕ ಹಿಚಕ್ತೀರಿ ನೀವೇ. ನಿಮ್ಮ ಭಾಗಗಳನ್ನು, ಅದು ಅದ್ಭುತ ಭಾಗಗಳವು. ಊಟ ಮಾಡಿದ ಪಚನ ಮಾಡ್ತದೆ, ವಿಸರ್ಜನಾ ಭಾಗದ ಪಚನ ಮಾಡೋದು, ಹೊರಗೆ ಹಾಕೋದು ಎಲ್ಲ ಒಂದು ಸಕ್ರೆ ಫ್ಯಾಕ್ಟ್ರಿ ಅದು. ಒಳಗೆ ಕಬ್ಬು ಹಾಕೋದು ಅಂದರೆ ಆಹಾರ ಹಾಕ್ತೀರಿ, ತಲೆ ಸಕ್ರೆ ಫ್ಯಾಕ್ಟ್ರಿ ಒಳಗೆ ಮೊಲಾಸಿಸ್ಸು, ಈ ಕಡೆ ಬೀರು, ಬ್ರ್ಯಾಂಡಿ ತಯಾರಾಗಿ ಬರ್ತದೆ. ಅದಕ್ಕೆ ನಾವು ಹಿಂಗೆ ಕುಸಿದು ಕುಂತರಪ್ಪ ಅಂದರೆ ಜಡ್ಡು ಶುರು ಅಂತ ತಿಳ್ಕೊಂಡು, ಅದಕ್ಕೆ ಸಮಂ ಕಾಯಂ ಶಿರೋಗ್ರೀವಂ ಅಂತ ತಿಳ್ಕೊಂಡು ನೀವು ಚಂದ ಕೂಡ್ರಿ, ನಿಮ್ಮ ಮನ್ಯಾಗ ಮಕ್ಕಳನ್ನ ಚಂದ ಕೂಡಿಸ್ರಿ. ಅನಾರೋಗ್ಯ ಶುರು ಆಗೋದು ಇಲ್ಲಿಂದ. ಎರಡನೇದು, ಹಾಗಾದ್ರೆ ಹಂಗೆ ಕೂಡ್ಬೇಕಾದ್ರೆ ಏನು ಮಾಡಬೇಕು? ಹಿಂದಕ್ಕಿನ ದಿನಮಾನಗಳೊಳಗೆ ಈಗಿನಂತೆ ಸ್ಲ್ಯಾಬ್ ಇರಲಿಲ್ಲ, ಸ್ಲ್ಯಾಬ್ ಹಾಕಿದ ಮನೆಗಳಿರಲಿಲ್ಲ, ಸ್ಲ್ಯಾಬ್ ಹಾಕಿರ್ತಿದ್ದಿಲ್ಲ, ದುಮ್ಸ ಮನೆ ಅಂತಿದ್ರು ಅದಕ್ಕೆ. ಅಂದರೆ ಕೆಳಗಡೆ ಕಟ್ಟಿಗೆ ತೊಲಿ, ಅದ್ರ ಮ್ಯಾಗ ಬಂಬುಗಳ ಅಥವಾ ಕಟ್ಟಿಗೆದ ಅಡ್ಡ ಇದು, ಅದ್ರ ಮೇಲೆ ಬಣದರ್ಬಿ ತಪ್ಪಲ ಅಂತ ಹಾಕ್ತಿದ್ರು, ಅದ್ರ ಮ್ಯಾಗ ಕೆಸರು, ಅದ್ರ ಮ್ಯಾಗ ಮತ್ತೆ ಕೆಸರು ಹಾಕ್ಕೊಂತ ಹೊಕ್ಕಿದ್ರು ಅವರು, ಮಣ್ಣು ಹಾಕ್ಕೊಂತ. ಹೌದಾ? ಹಿಂಗೆ ಒಂದು ವ್ಯವಸ್ಥೆ ಇತ್ತು. ಆಗ ಕಂಬಗಳು ಏನಿದ್ದೀವಲ್ಲ, ಒಂದು ಮನೆಗೆ ಒಂದು 7-8 ಕಂಬಗಳು. ಈ ಪಿಲ್ಲರ್ ಏನಿದ್ವಲ್ಲ ಅದ್ರ ಬದಲಿಗೆ ಕಂಬಗಳು. ಹೌದಾ? ಅದರೊಳಗೆ ಒಂದು ಕಂಬ ಹಿಂಗಿತ್ತಲ್ಲ, ಆಫ್ ಮಾಡಿ, ಅದಕ್ಕೆ ಏನಾಗೋದಿಲ್ಲ, ಸೈಲೆಂಟ್ ಇಟ್ಕೊಳ್ಳಿ. ಅದರೊಳಗೆ ಒಂದು ಲಕ್ಷ್ಮೀ ಕಂಬ ಅಂತ ಇರ್ತಿತ್ತು. ಬಹುಶಃ ನಿಮ್ಮ ಅಜ್ಜಿಗೆ, ನಿಮ್ಮ ಅಮ್ಮ ಅಪ್ಪರಿಗೆ ಗೊತ್ತಾಗತ್ತೆ. ಅದು ಲಕ್ಷ್ಮೀ ಕಂಬ ಅಂತ ಇರ್ತಿತ್ತು. ಪೂಜೆ ಮಾಡ್ತಿದ್ರು ಅದನ್ನು, ಗೊತ್ತದನ್ನು ಲಕ್ಷ್ಮೀ ಕಂಬ ಪೂಜೆ ಮಾಡ್ತಿದ್ರು. ಯಾಕೆ ಗೊತ್ತದ ಮನೆ ಹಿಂಗೆ? ಅಮ್ಮ ನಿನಗೆ ಲಕ್ಷ್ಮೀ ಕಂಬ ಅನ್ನೋದು ಗೊತ್ತದೇನ? ಕೇಳಿದಿರಿ? ಪ್ರತಿಯೊಂದು ಮನೆಗೆ ಇರ್ತಿದ್ದು, ಅವಾಗ ಕಾಮನ್ ಅದು. ಇತ್ತೀಚೆಗೆ ಬಂತಿದ್ದು ಸ್ಲ್ಯಾಬ್ ಹಾಕೋದು. ಹೌದಾ? ತಾರಸಿ ಸ್ಲ್ಯಾಬ್ ಅಂತ ಇತ್ತೀಚೆಗೆ ಬಂತ. ಮೊದಲು ಕಟ್ಟಿಗೆ ತೊಲಿಗಳೇ ಇದ್ದು, ಕಟ್ಟಿಗೆದೇ ಮಾಡ್ತಿದ್ರು. ಅದರಾಗ ಒಂದು ಲಕ್ಷ್ಮೀ ಕಂಬ ಅಂತಿರ್ತಿತ್ತು. ಆ ಲಕ್ಷ್ಮೀ ಕಂಬ ಹೆಂಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಪೂಜೆ ಮಾಡ್ತಿದ್ರು. ಅದನ್ನು ಯಾಕೆ ಪೂಜೆ ಮಾಡ್ತಿದ್ರಪ್ಪ ಅಂದ್ರೆ, ಉಳಿಕಿದ ಕಂಬಕ್ಕೆ ಹಿಂಗೆ ಸುಮ್ಮನೆ ಮನುಷ್ಯನ ಸ್ವಭಾವ ಅದು. ಹಿಂಗೆ ಹೋಗಿ ಮುಂದೆ ಪಟ್ನ ಹೊಡೆಯೋದು, ಹಿಂಗೆ ಒದಿಯೋದು, ಹಿಂಗದು ಮನುಷ್ಯನ ಸ್ವಭಾವ. ಸುಮ್ಮನೆ ಕೈ ಕೂಡೋದಿಲ್ಲ ಯಾರ್ದು ಬೇಕಾರೆ. ಸುಮ್ಮನೆ ಒಂದು ಗಾಡಿ ನಿಂತಿತ್ತು, ಚಕ್ರಿ ಗಾಡಿ ನಿಂತ ಅದು ಪಟ್ಟ ಹೊಡೆದುಕೊಂಡು ಹೋಗ್ತೀವಿ. ಹಿಂಗೆ ಗಾಡಿಗೆ ಸಹಿತ ಪಟ್ಟ ಹೊಡಿತೀವಿ ನಾವು. ಕೈ ಸುಮ್ಮನೆ ಕೂಡುದಿಲ್ಲ. ಹಂಗೆ ಒದಿಯೋದು ಪದಿಯೋದು ಮಾಡಬಾರ್ದು ಅಂತಿಕೊಂಡು ಲಕ್ಷ್ಮೀ ಕಂಬಂದು ಪೂಜೆ ಮಾಡ್ತಿದ್ರು. ಪೂಜೆ ಮಾಡೋ ಕಂಬವನ್ನು ಯಾರು ಒದಿತಾರ? ಯಾತಕ್ಕೆ ಒದಿತಿದ್ದೆ? ಯಾಕೆ ಒದಿಲಾರದಂತೆ ಯಾಕೆ ರಕ್ಷಿಸ್ತಾರಪ್ಪ ಅಂದ್ರೆ, ಒಂದು ಸೂಕ್ತವಾಗಿ ತಿಳ್ಕೊಳ್ಳಿ, ಆ ಕಂಬ ಬಿದ್ದು ಹೋದ್ರೆ ಇಡೀ ಮನೆ ಬಿದ್ದು ಹೋಗಿತ್ತದು. ಅದು ಅಂಥ ಕಂಬ ಪೂಜೆ ಮಾಡಿದ್ರು ಅವರು. ಆ ಕಂಬ ಬಿದ್ದರೆ ಇಡೀ ಮನೆ ಬಿದ್ದು ಹೊಕ್ಕಿತ್ತು. ಅದಕ್ಕೆ ಲಕ್ಷ್ಮೀ ಕಂಬ ಅಂತಿದ್ರು. ಹಾಗೇನೆ ನಿಮ್ಮ ದೇಹ ಅನ್ನೋದು ಮನೆ. ಯಾರಿಗೆ? ಆತ್ಮನಿಗೆ. ಒಳಗೊಂದು ಆತ್ಮ ಅದಲ್ಲ, ಒಳಗದು ಬ್ಯಾಟ್ರಿ. ಮೊಬೈಲಿಗೆ ಹೆಂಗೆ ಬ್ಯಾಟ್ರಿ ಅದಲ್ಲ, ಬ್ಯಾಟ್ರಿ. ಈ ಒಂದು ಮೊಬೈಲ್ ತೊಗೊಂಡ್ರಿ, ಮೊಬೈಲ್ ತೊಗೊಂಡು ಕೂಡಲೇ ಹೊಸ ಮೊಬೈಲ್ ತೊಗೊಂಡ್ರಿ, ಅನ್ಬಾಕ್ಸ್ ಮಾಡ್ತೀರಿ, ಅದನ್ನು ತೆಗಿತೀರಿ. ಮಸ್ತ್ ಮೊಬೈಲು, ಅಪ್ಪ ಮೊಬೈಲು, 5G ಅದಕ್ಕೆ ತೆಗಿತೀರಿ. ಸ್ಟಾರ್ಟ್ ಮಾಡೋಕೆ ಹೋಗಿ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಬ್ಯಾಟ್ರಿನ ಹಾಕಿಲ್ಲ ಇನ್ನೂ ಅದ್ರಾಗ. ಬ್ಯಾಟ್ರಿ ಇರೋದೇ ಮೊಬೈಲ್ ವರ್ಕ್ ಆಗುತ್ತನ? ಆಗುತ್ತಾ? ಇಲ್ಲ. ಬ್ಯಾಟ್ರಿ ಹಾಕ್ತೀರಿ, ಚಾರ್ಜ್ ಮಾಡ್ತೀರಿ. ಬ್ಯಾಟ್ರಿ ಹಾಕಿದ್ರಿ, ಮೊಬೈಲ್ ಚಾಲು ಆಯ್ತು, ಮತ್ತು ಈ ನಂಬರ್ ಬರುವಲ್ಲು, ಏನು ಬರುವಲ್ಲು, ಅಂತೀರಿ. ಸಿಮ್ ಹಾಕ್ಬೇಕಲ್ಲ. ಹೌದಾ? 3 ಸಮ್ಮಿಳಿತ ಇರಬೇಕು. ಒಂದು ಮೊಬೈಲ್ ಬಂತಪ್ಪ ಅಂದ್ರೆ ಅದರೊಳಗೆ ಬ್ಯಾಟ್ರಿ ಇರಬೇಕು, ನೆಕ್ಸ್ಟ್ ಸಿಮ್ ಇರಬೇಕು, ಅಂದ್ರೆ ಅದಕ್ಕೆ ಮೊಬೈಲ್ ಅಂತಾರೆ. ಹಂಗೆ ಈ ದೇಹ ಇದು ಔಟರ್ ಏನು ಕಾಣಿಸ್ತದ, ಇದು ಮೊಬೈಲ್. ಇದು ಔಟರ್ದೊಂದು ಮೊಬೈಲ್. ಒಳಗಿರೋ ಬ್ಯಾಟ್ರಿ ಆತ್ಮ, ಸಿಮ್ಮು ಮೈಂಡ್. ಇವು 3 ಬೇಕು. ಗೊತ್ತಾತಲ್ಲ? ಇವು 3 ಬೇಕ. ಹಂಗೆ ಲಕ್ಷ್ಮೀ ಕಂಬ ಅಂತ ಆ ಮನೆಗೆ ಅಂತಿದ್ದೀವಲ್ಲ, ಇದು ಒಂದು ಮನೆ. ಇದು ಅದಕ್ಕೆ ದೇವರ ಮನೆ. ಇದು ದೇವರ ಮನೆ. ಇದು
ಇದು ಯಾವುದಿದು ದೇವ್ರ ಮನೆ, ಇದು ಪವಿತ್ರವಾಗಿ ಇಟ್ಕೋಬೇಕು, ಇದನ್ನು ಸ್ವಚ್ಛ ಇಟ್ಕೋಬೇಕು. ಆದರೆ ಎಲ್ಲ ಹೊಲಸಾಗಿದ್ದ ಇಲ್ಲಿಂದ. ಇದು ದೇವ್ರ ಮನೆ ಹೋಗಿ ದೇವ್ರ ಮನೆ ಮಾಡಿರಿ ಇದನ್ನು. ಬಿಕಾಸ್ ಆಫ್ ಯುವರ್ ನೇಚರ್, ಬಿಕಾಸ್ ಆಫ್ ಯುವರ್ ಕ್ವಾಲಿಟೀಸ್. ದೇವ್ರ ಮನೆ ಹೋಗಿ ದೇವ್ರ ಮನೆ ಆಗೈತಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಿರ್ತಾರೆ. ಏನು ಹೇಳ್ತಾರೆ ಗೊತ್ತದನ್ನು? ಎಷ್ಟು ಸರಳ ಭಾಷೆಯೊಳಗೆ ಹೇಳ್ಯಾರ ಬಸವಣ್ಣ, ಚನ್ನಬಸವಣ್ಣವರು, ವಿಶೇಷವಾಗಿ ಶರಣರು ಚನ್ನಬಸವಣ್ಣವರು ಒಂದು ವಾಕ್ಯ ಹೇಳ್ತಾರೆ. ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನೀಲ್ಲ. ನೋಡ್ರಿ, ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ ಒಂದು ಮನೆ ಅದ, ಒಂದು ಮನೆ ಅದ. ಹಿಂಗೆ ನೀವು ವಾಕಿಂಗ್ ಹೋಗಿರ್ತೀರಿ, ಪಾಳು ಮನೆ, ಜಂತಿ ಬಿದ್ದೈತಿ, ಬಾಗಿಲ ಪಡಕ್ ಬಿದ್ದಾವ, ಮುಂದೆ ಹೊಸಲ ಮುಂದೆ ಇದು ಇಲ್ಲ, ಯಾರು ರಂಗೋಲಿ ಹಾಕಿಲ್ಲ, ಇದನ್ನು ಮಾಡಿಲ್ಲ. ಅದು ಏನಂತೀವಿ, ಅಯ್ಯೋ ಮನೆ ಮಾಲಕರು ಎಲ್ಲಿ ಬಿಟ್ಟು ಹೋಗ್ಯಾರ, ಹಾಳು ಬಿದ್ದತ್ತು ನೋಡಂತೀರಿ. ಮನೆ ಮಾಲಕ ಬಿಟ್ಟು ಹೋಗ್ಯಾರ. ಒಂದು ಮನೆ ಅಂದ್ರೆ ಮಾಲಕಿರಬೇಕು, ಅಂದ್ರೆ ಸ್ವಚ್ಛ ರಂಗೋಲಿ ಹಾಕ್ಕೊಂಡು ಸ್ವಚ್ಛ ಇಟ್ಕೊಂಡು ಇರ್ತಾರೆ. ಯಾವಾಗ ಮನೆ ಸ್ವಚ್ಛ ಇಲ್ಲ, ರಂಗೋಲಿ ಹಾಕಿಲ್ಲ, ಪಾಳು ಬಿದ್ದತ್ತಪ್ಪ ಅಂದ್ರೆ ಮನೆ ಒಡೆಯೇ ಇಲ್ಲ. ಹಂಗೆ ನಿಮ್ಮ ದೇಹದ ಮನೆಯೊಳಗೆ ಮನೆಯೊಡೆಯೇನೇ ಇಲ್ಲ. ಯಾತಕ್ಕೆ? ರಂಗೋಲಿ ಹಾಕಿಲ್ಲ, ಸ್ವಚ್ಛ ಮಾಡಿಲ್ಲ, ಪಾಳು ಬಿದ್ದೈತಿ, ಹೊಲಸು ಹಿಡ್ದೈತಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ದುರ್ಗುಣಗಳಿಂದ, ಸಡ್ವೈರಿಗಳಿಂದ, ಕೆಟ್ಟ ವಿಚಾರಗಳಿಂದ ಮನೆ ಪಾಳು ಬಿದ್ದೈತಿ. ಅಂಥ ಮನೆಯಾಗ ಪರಮಾತ್ಮ ಬಾದ್ರೆ ಬರ್ತಾನೇನು? ಬರೋದಿಲ್ಲ. ಹಂಗೆ ಅದ್ರ ಜೊತೆಗೆ ನಿಮ್ಮ ಬೆನ್ನು ಹುರಿ ಅಂತ ಐತಿಲ್ಲ, ಬೆನ್ನು ಹುರಿ. ಇದು ಬೆನ್ನು ಹುರಿ. ಅವು ಬಸವಣ್ಣವ್ರು ಹೇಳ್ತಾರೆ, ಎನ್ನ ಕಾಲೇ ಕಂಬ, ಎನ್ನ ಕಾಲೇ ಕಂಬ ಶಿರವೇ ದೇಗುಲ, ಇದು ಶಿರವೇ ಹೊನ್ನ ಕಳಸವಯ್ಯ. ಕಾಲುಗಳ ಕಂಬಗಳು, ಹೌದಾ, ಶಿರವೇ ಹೊನ್ನ ಕಳಸವಯ್ಯ ಅಂತಾರೆ, ಹೌದಾ. ಬೆನ್ನು ಅದಕ್ಕೆ ಮುಖ್ಯವಾಗಿ ಕಾಲದವ, ಕೈ ಅದಾವ, ಆದ್ರೆ ಬೆನ್ನು ಹುರಿ ಇಲ್ಲ. ಆಕ್ಸಿಡೆಂಟ್ ಟೈಮ್ ಮುರಿತು, ಏನಾಗುತ್ತೆ ಈಗ? ಬೆನ್ನು ಹುರಿ ನಿಮ್ಮದು ಕಳ್ಕೊಂಡ್ರಿ, ಬೆನ್ನು ಹುರಿ ಟಕ್ಕಂತ ಮುರಿತು, ಹೆಂಗಿರ್ತದೆ ನಿಮ್ಮದು ರೂಪ? ಬರ್ತದನ? ಹೆಂಗಿರ್ತೀರಿ? ಹೆಂಡಿ ಹೊತ್ಲ, ನಿಮಗೆ ಅಸ್ತಿತ್ವನೇ ಇಲ್ಲ. ಈ ಬೆನ್ನು ಹುರಿ ಐತಿ ಗೊತ್ತಿಲ್ಲ. ಇದು ಇಲ್ಲಿಂದ, ಹೌದಾ, ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿಂದ ಶುರುವಾಗಿ ಇಲ್ಲಿ ಕಾಕ್ಸಿಕ್ಸ್ ಅಂತ ಎಂಡ್ ಆಗುತ್ತೆ. ಇದಕ್ಕೆ ಬೆನ್ನು ಹುರಿ ಅಂತಾರೆ. 33 ಬೆನ್ನು ಮನುಷ್ಯರುಗಳಿರ್ತಾವೆ ಇದ್ರಾಗ. ಇದು ಒಂದಕ್ಕೆ ಬೆನ್ನು ಹುರಿ. ಇದೇ ದೇಹದ ಲಕ್ಷ್ಮೀ ಕಂಬ. ಇದು ಏನಾರ ಕೆಟ್ಟರೆ ಸತ್ಯನಾಶ ಹಾಕಿರಿ ನೀವು, ನಿಮ್ಗೆ ಆರೋಗ್ಯನೇ ಕೆಟ್ಟು ಹೋಗ್ಬಿಡ್ತದೆ. ಸ್ವಲ್ಪ ಒಳಗಡೆ ಬೆನ್ನು ಹುರಿ ಒಳಗೆ ನರಜಾಲ ಇರ್ತದೆ. ಸ್ವಲ್ಪ ಎಲ್ಲ ತೊಡಕಾತಪ್ಪ ಅಂತಂದ್ರೆ ಫ್ರೋಜನ್ ಶೋಲ್ಡರು, ಜುಮು ಅನ್ನೋದು, ಕೈ ಎತ್ತಾಗಿ ಬರದೇ ಇರೋದು, ಇವೆಲ್ಲ ಶುರು ಆಕ್ಕವು. ವಿಚಿತ್ರ ಚಕ್ರ ಬರೋದು, ಹಿಂಗೆ ಚಕ್ರ ಬಂದು ಕೊಟ್ಟಕ್ಕೆ ಕೊಡೋದು ಹೊದಾಗತ್ತ. ಇವೆಲ್ಲ ಯಾತಕ್ಕಪ್ಪ ಅಂದ್ರೆ ಬೆನ್ನು ಹುರಿಯಾಗ ದೋಷಗಳು. ಇದಕ್ಕೆ ಲಕ್ಷ್ಮೀ ಕಂಬ ಅಂತೀವಿ. ಈ ಲಕ್ಷ್ಮೀ ಕಂಬ ಇರದೇ ಹೋತಪ್ಪ ಅಂದ್ರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಈ ಲಕ್ಷ್ಮೀ ಕಂಬ ಚಂದ ಇಟ್ಕೊಳಕ್ಕೆ 84 ಲಕ್ಷ ಆಸನಗಳನ್ನು ಯೋಗಿಗಳು ಕಂಡುಕೊಂಡಾರ. 84 ಲಕ್ಷ ಆಸನಗಳು ಯೋಗದ ಭಾಗದೊಳಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಬರ್ತದೆ, ಹೌದಾ. ಎಷ್ಟದು ಆಸನ? 84 ಲಕ್ಷ. ಅದಕ್ಕಾಗಿ ಬೆನ್ನು ಹುರಿಯ ಆರೋಗ್ಯಕ್ಕಾಗಿ. ಅದಕ್ಕೆ ಸದಾ ಬೆನ್ನು ಹುರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಇಡೀ ದೇಹದ ಆರೋಗ್ಯ. ಈಗ ಅದಕ್ಕೆ ಇಲ್ಲೇನು ನೀವೇನು ಮಾಡ್ತಿರಲ್ಲ, ನಮ್ಮ ಡಾಕ್ಟರ್ ಕಟ್ಟಿ ಹಾಕ್ತಾರಲ್ಲ, ಬೆನ್ನು ಹುರಿಯನ್ನು ಹಿಡಿದು ಜಗ್ಗುದು ಹಾಕೋದು ಅಂದ್ರೆ ಒಮ್ಮೆ ಹೆಂಗಿತ್ತು ಹಂಗೆ ಮಾಡ್ತಾರೆ, ಆರಾಮಾಗಿಬಿಡ್ತದೆ ನಿಮಗೆ. ಕಿರೋಥೆರಪಿ, ಎಂಥದ್ದು ಅದಕ್ಕೆ ಏನಂತಾರೆ? ಅದು ಕೆರೋ ಪೆಟ್ರಿಕ್ ಏನು ಬೆನ್ನು ಮುರಿದು ಇದು ಮಾಡ್ತಾರೆ, ಹಾಂ, ಅದು ಅಂತ, ಹೌದಾ. ಅದೊಂದು ಶಾಸ್ತ್ರ ಅದು. ಅದಕ್ಕೆ ಇದನ್ನು ಯೋಗಿಗಳು ಮೊದಲೇ ಕಂಡು ಹಿಡ್ಕೊಂಡಿದ್ರು. ಬೆನ್ನು ಹುರಿಯ ಆರೋಗ್ಯ ಉತ್ತಮ ಆರೋಗ್ಯ ಅಂತ ತಿಳ್ಕೊಂಡು ಈಗ ಚೆಂಡು ಮುರಿತಾರೆ, ಹಿಂಗೆ ಮಾಡಿ ಕಟಕ್ಕನ್ನು ಮುರಿತಾರೆ, ಇದನ್ನು ಹಿಂಗೆ ಕಿಟಕ್ಕನ್ನು ಮುರಿತಾರೆ, ಹೌದಾ. ಅನ್ನತ್ತೆ ಇದನ್ನು ಮುರಿತಾರೆ ಸೊಂಟ, ಅದಕ್ಕೆ ಬರಬರಿ ಆಗುತ್ತೆ. ಮುಂದೆ ಬಟ್ಟೆ ಇರುತ್ತೆ ಅಂತಾರೆ, ಬಟ್ಟೆ ಬೆನ್ನು ಹುರಿಗೆ ಅಲ್ಲಿ. ಮತ್ತು ಇವೆಲ್ಲ ಜಠರ, ಸಣ್ಣ ಕರುಳು, ದೊಡ್ಡ ಕರುಳು ಏನದಲ್ಲ, ಅಲ್ಲಿ ಅಲ್ಲಟ್ ಪಲ್ಲಟ್ ಹಾಕಾವ, ತಮ್ಮ ಸ್ಥಾನಕ್ಕೆ ಇರುವುದಿಲ್ಲ. ಅದಕ್ಕೆ ಅನೇಕ ಆಸನಗಳದಾವ, ಮುದ್ರಾಗಳದಾವ, ಮತ್ತು ಅನೇಕ ಇವು ತಂತ್ರಗಳದಾವ, ಹೌದಾ. ಅದಕ್ಕೆ ಬಟ್ಟಿ ಬೀಳೋದು ಅಂತಾರೆ, ಅದಕ್ಕೆ ಬಟ್ಟಿ ಬೀಳೋದು ಅಂತಾರೆ, ಕೇಳಿರಿ? ಬಟ್ಟಿ ಬೀಳೋದು ಅಂತಾರೆ, ಅದಕ್ಕೆ ಆ ತಂತ್ರಗಳದಾವ.
ಅದಕ್ಕೆ ಬೆನ್ನುಹುರಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ನಿಮ್ಮ ಮುಖ್ಯ ಗುರಿ ಆಗಬೇಕು. ಅದಕ್ಕೆ ಯೋಗಾಸನಗಳದಾವೆ. ಅದಕ್ಕೆ ನೀವು ಸೀದಾ ಕೂಡಬೇಕು. ಒಂದು ಸೀದಾ ಕೂತ್ಕೊಂಡು ಏನು ಮಾಡಬೇಕಪ್ಪ, ಈ ಲಕ್ಷ್ಮೀ ಕಂಬದ ಮೂಲಕ ಎನರ್ಜಿಯನ್ನು ಕಳಿಸ್ಬೇಕು. ಅದು ಒಂದು ಮುದ್ರಾದೊಂದಿಗೆ. ಈಗ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೀದಾ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೋಬೇಕು, ಎಲ್ಲೂ ಬೆಂಡ್ ಆಗಬಾರ್ದು ಬಾಡಿ. ಓಕೆನಾ? ಸೀದಾ ಕುಂತದ್ದು ಕನ್ಫರ್ಮ್ ಆಯ್ತಾ? ಮೈ ಸಡ್ಡು ಬಿಡ್ರಿ, ಬಿಗಿ ಇರಬಾರ್ದು. 4 ಅಂಶಗಳು ಬರ್ತಾವೆ. ಒಂದು, ನೇರವಾಗಿ ಕೂಡ್ತೀರಿ ಫಸ್ಟ್. ಎರಡನೇದ್ದು, ಮೈ ಸಡ್ಲಿ ಬಿಡ್ತೀರಿ, ಮೈ ಸಡ್ಲಿ ಬಿಡಬೇಕು. ಹೌದಾ? ಮೂರನೇದ್ದು, ಅಲುಗಾಡಬಾರ್ದು, ಸ್ವಲ್ಪ ಅಲುಗಾಡಬಾರ್ದು. ಒಂದು ಗುಡ್ಯಾನ ವಿಗ್ರಹ ಅಲುಗಾಡ್ತತನ, ವಿಗ್ರಹ ಕುಂತಂಗೆ ಕೂಡಬೇಕು. ಮತ್ತು ಗುಡ್ಯಾನ ವಿಗ್ರಹ ಕಣ್ತಿರ್ತದನ, ಕಣ್ಣು ತೆಗೆದಿರ್ತದ, ನೋಡೋದಿಲ್ಲ ನಿಮ್ಮನ್ನು. ಕಣ್ಣು ಮುಚ್ಚಿರ್ಬೇಕು, ನೀವು ಕಣ್ಣು ಮುಚ್ಚಬೇಕು. ಕಣ್ಣು ಯಾಕೆ ಮುಚ್ಚಬೇಕು? ಅಂತರ್ಮುಖಿ ಆಗಬೇಕು. ಹೊರಗಡೆ ಜಗತ್ತು ಬರೀ ನೋಡಿ ಸಾಕಾಗೈತಿ. ಹೊರಗಡೆ ನೋಡ್ತದೆ ಕಣ್ಣುಗಳು, ಆದರೆ ಅದು ಎಂದೂ ಒಳಗೆ ನೋಡೋದಿಲ್ಲ. ಯೋಗ ಅನ್ನೋದು ಒಳಗಡೆ ನೋಡ್ಕೊಳ್ಳೋದದು. ಯೋಗ ಅನ್ನೋದು ಒಳಗಡೆ ನೋಡ್ಕೊಳ್ಳೋದದು. ಕಣ್ಣು ಮುಚ್ತೀರಾ? ಕಣ್ಣು ಮುಚ್ಚಿ. ಒಂದು, ನೇರವಾಗಿ ಕೂತಿದ್ದೀರಿ. 2, ಅಲಗಾಡೋದಿಲ್ಲ ನೀವು. 3, ಕಣ್ಣು ಮುಚ್ಚಿದ್ದೀರಿ. ನೇರ ಅಲಗಾಡದೆ ಕೂತಿದ್ದೀರಿ, ಕಣ್ಣು ಮುಚ್ಚಿದ್ದೀರಿ. ಕಣ್ಣು ಮುಚ್ಚಿ ಏನು ಮಾಡಬೇಕು? ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟ ನೋಡ್ಕೊಳ್ಳಿ. ನೀವು ಬದುಕಿದ್ದೀರೋ ಸತ್ತಿದ್ದೀರೋ ಅನ್ನೋದು ನಿಮ್ಮ ಉಸಿರಿನ ಮೇಲೆ ಗೊತ್ತಾಗುತ್ತಾ? ನಿಮ್ಮ ಉಸಿರೇ ನಿಮ್ಮ ಪ್ರಾಣದ, ನಿಮ್ಮ ಉಸಿರೇ ನಿಮ್ಮ ಜೀವದ. ಅದು ಹೆಂಗೆ ನಡೆದೈತಿ ನೋಡ್ಕೊಳ್ಳಿ. ಈಗ ಸ್ವಲ್ಪ ಒಂದು ಕ್ಷಣಕ್ಕಂತೆಗಿರಿ. ಒಂದು ಹೇಳಬೇಕಾಯ್ತು ನಿಮಗೆ. ಒಂದು ಕ್ಷಣಕ್ಕಂತೆಗಿರಿ, ಒಂದು ಕ್ಷಣಕ್ಕಂತೆಗಿರಿ. ಕಂತೆಗಿದ್ರೆ ಏನು ಮಾಡಬೇಕು ಗೊತ್ತಾಯ್ತಲ್ಲ? ನೇರವಾಗಿ ಕೂಡ್ತೀರಿ. ಇವು ವಿಸ್ತಾರವಾಗಿ ಕೂಡಬೇಕು. ಒಂದನೇದ್ದು ಹಿಂಗೆ ಶಕ್ಕಂಬಕಲು ಹಾಕ್ತೀರಿ, ಅಥವಾ ಪದ್ಮಾಸನ ಹಾಕ್ತೀರಿ, ವಜ್ರಾಸನ ಹಾಕ್ತೀರಿ, ಅಥವಾ ಚೇರಾಸನ ಹಾಕ್ತೀರಿ. ಇದು ಚೇರಾಸನವು. ಕುರ್ಚಿಯಾಸನವು ಕುಂತಿರಲ್ಲ, ಕುರ್ಚಿಯಾಸನ ಕೂತಿದ್ದೀರಿ. ಅದು ನೇರವಾಗಿ ಕೂಡಿ, ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದೆ ಕ್ವಾರಮ್ಮ. ಅಷ್ಟು ಓಕೆ ಕೂತ್ರಾ? ಈಗೇನು ಮಾಡಬೇಕು? ಕೈ ಹಿಂಗೆ ಯಾವ್ದು ಮುದ್ರದಾಗ ಇಟ್ಕೋರಿ, ಏನು ಇಟ್ಕೋರಿ, ಕೂತ್ಬಿಟ್ರಿ. ಆನಂತರ ಕಣ್ಣು ಮುಚ್ಚಬೇಕು, ನೋಡಬೇಕು. ಆದರೆ ಕಣ್ಣು ಮುಚ್ಚೋಕ್ಕಿಂತ ಮುಂಚೆ ಒಂದು ದೀರ್ಘ ಉಸಿರಾಟ ಮಾಡಬೇಕು. ಹೆಂಗಪ್ಪ ಅಂತಂದ್ರೆ ನೀವೇನು ಮಾಡ್ತೀರಿ? ಈಗ ಉಸಿರಾಟ ಹೆಂಗೆ ನಡೆದೈತಿ? ಇಷ್ಟು ನಡೆದೈತಿ. ಇದೇ ಬಂದಿದ್ದು ಎಡಬಟ್ಟು. ಇಲ್ಲೇ ಆಗಿದ್ದು ನಿಮ್ಮ ಆರೋಗ್ಯ ಕೆಟ್ಟದ್ದೇ ಇಲ್ಲೇ. ಒಳಗಡೆ ಪುಪ್ಪುಸ ಅನ್ನೋದೊಂದದ ಗೊತ್ತಿರಲಿ. ಉಸಿರು ತೊಗೊಂತೀರಿ, ಎಲ್ಲಿ ಹೋಗುತ್ತದು? ಎಲ್ಲಿ ಹೋಗುತ್ತೆ? ಪುಪ್ಪುಸ ಮೂಗಿನ ಮೂಲಕ ಹಿಂಗೆ ಹೋಗಿ ಇಲ್ಲೇ ಟ್ರ್ಯಾಕಿಯಾ ಅಂತ ಬರ್ತದೆ, ಲಂಗ್ಸ್ ಹೋಗುತ್ತೆ. ಅದು ಬಲೂನ್ ಟೈಪ್ ಉಬ್ಬುತ್ತದೆ, ಕುಗ್ಗುತ್ತದೆ. ಇದು ನಡೆದತ್ತೆ. ಇದು ಭಾಳ ಮುಖ್ಯ. ನೀವು ಸತ್ತಿರೋ ಇದ್ದಿರೋ ಅನ್ನೋದಕ್ಕೆ ಡಾಕ್ಟ್ರ್ ಹೆಂಗೆ ಚೆಕ್ ಮಾಡ್ತಾರೆ ಗೊತ್ತದನ್ನ? ಬೇವಶ ಬಿದ್ದಿರ್ತೀರಿ, ಪ್ರಾಣ ಐತಿಲ್ಲಿ ನೋಡ್ಬೇಕಾರೆ ಹೋಗೈತಿ ಅಂತಾರೆ. ಮೂಗಿಗೆ ಮುಡ್ತಾರ, ಉಸಿರಿದ್ರೆ ಇನ್ನೂ ಜೀವಂತ ಐತಿ, ರಿಪೇರಿ ಮಾಡೋಣ ಅಂತಾರೆ. ಉಸಿರು ನಡೆದಿಲ್ಲ, ಹೋಗೈತಿ ಅಂತಾರೆ ಜೀವ. ಗೊತ್ತದಿಲ್ಲ? ಉಸಿರೇ ನಮ್ಮ ಪ್ರಾಣದ, ಉಸಿರೇ ನಮ್ಮ ಜೀವದ. ನಿಮಗೆ ಆಯುಷ್ಯಿಲ್ಲ, ಉಸಿರೇ ಆಯುಸ್ಸು. ನಿಮ್ಮ ಜೀವನ ಅಂದರೆ ಉಸಿರು. ಹೆಂಗಪ್ಪ? ತಾಯಿ ಗರ್ಭದಾಗಿದ್ರಿ, ಹೊರಗೆ ಬಂದ್ರಿ, ಹೊಕ್ಕಳ ಬಳಿ ಕಟ್ ಮಾಡ್ತಾರೆ. ಅಲ್ಲಿವರೆಗೂ ಸಂಪರ್ಕದಾಗಿರುತ್ತೆ, ತಾಯಿ ಕೂಡ ಸಂಪರ್ಕದಾಗಿರ್ತದೆ ಮಗು. ಹೊಕ್ಕಳ ಬಳಿ ಕಟ್ ಮಾಡೋಣ ಮುಗೀತು, ತಾಯಿಯಿಂದ ಬೇರ್ಪಡ್ತು. ಅದೀಗ ಸ್ವಯಂ ಉಸಿರಾಟ ಮಾಡ್ಕೋಬೇಕು. ಆವಾಗ ಹೊಕ್ಕಳ ಬಳಿ ಕಟ್ ಮಾಡೋಣ ಕಟ್ ಮಾಡ್ತದೆ, ಅದು ಸಕ್ ಮಾಡ್ಕೊತದೆ ಏರನ್ನ. ಫಸ್ಟು ಉಸಿರದು ಯಾವಾಗ ಬಾಹ್ಯ ಆಕಾಶದಿಂದ ಉಸಿರನ್ನು ಸಕ್ ಮಾಡ್ಕೊತೈತಿ, ಕಜ್ಜಕ್ಕೊಂತೈತಿ, ಸ್ಟಾರ್ಟ್ ಆಯ್ತು ಜೀವನ ಸ್ಟಾರ್ಟ್ ಆಯ್ತು. ಜೀವನ ಎಲ್ಲಿ ಎಂಡ್ ಆಗುತ್ತಪ್ಪ ಅಂತಂದ್ರೆ, ಇವತ್ತು ಏನಾಗೈತೆ ನಮ್ಮ ಜೀವನ ಅಂದ್ರೆ, ಮೊದಲು ಅವ್ರಿಗೆ ಗೊತ್ತೈತೆ ಅಮ್ಮಾಗ ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಸಾಯ್ತಿದ್ರು, ಮನ್ಯಾಗ ಹೆರಿಗೆ ಹಾಕಿದ್ದು ಎಲ್ಲ ಏನಾಗೋದಿಲ್ಲ ಮನ್ಯಾಗ ಹಾಕಿದ್ದು.
ಈಗೇನಿಲ್ಲ ಇಲ್ಲ, ಹುಟ್ಟುದು ದವಾಖಾನ್ಯಾಗ, ಸಾಯುವುದು ದವಾಖಾನ್ಯಾಗ, ಹುಟ್ಟುದು ದವಾಖಾನ್ಯಾಗ, ಸಾಯುವುದು ದವಾಖಾನ್ಯಾಗ, ನಡಬರ ಕಾಟ ಮನೆಗೆ ಬರ್ತೀವಿ ಲಾಡ್ಜಿಂಗ್ ಬಂದಂಗೆ. ಹೆಂಗತ್ತೆ ಜೀವನ? ಹುಟ್ಟುದು ದವಾಖಾನೆಗೆ ಹುಡ್ತಾರೆ ಎಲ್ಲರೀಗ. ನಾ ಎಲ್ಲರೂ ಕೇಳ್ತೀನಿ, ನಾವು ಇಲ್ಲಿ ಏನು ಬರ್ಕೋಬೇಕಾತಪ್ಪ ಅಂದ್ರೆ ಅವ್ರ ಹೆಸರು ಬರ್ಕೊತೀನಿ, ಡೇಟ್ ಆಫ್ ಬರ್ತ್ ಹೇಳಂತೀನಿ, ಟೈಮ್ ಆಫ್ ಬರ್ತ್ ಹೇಳಂತೀನಿ, ಅವಾಗ ಪ್ಲೇಸ್ ಹೇಳಿರಂತೀನಿ, ದವಾಖಾನೆಗೆ ಅಂತಾರೆ ಅವರು. ಪ್ರತಿಯೊಬ್ಬರು ಶಿವಮೊಗ್ಗ ದವಾಖಾನೆಗೆ ಹುಟ್ಟಿನ್ರಿ, ಚಿಕ್ಕಮಗಳೂರು ದವಾಖಾನೆಗೆ ಹುಟ್ಟಿನ್ರಿ, ಹುಬ್ಳಿ ದವಾಖಾನೆಗೆ ಹುಟ್ಟಿನ್ರಿ, ಹಾಸ್ಪಿಟ್ಲ್ ಹೆಸರು ಹೇಳ್ತಾರೆ, ಊರ ಹೆಸರು ಯಾರೂ ಹೇಳೋದಿಲ್ಲ, ಹಾಸ್ಪಿಟ್ಲಾಗೆ ಹುಟ್ಟಿನ ಅಂತ ಹೇಳ್ತಾರೆ. ಮತ್ತು ಕೊನೆಗೆ ಸಾಯಬೇಕಾದ್ರೂ ಹಾಸ್ಪಿಟ್ಲ್ನಾಗ ಕೊನೆ ಉಸಿರು, ನಡಬರ ಕಟ್ಟೆ ಮಣಿ ಬರ್ತೀವಿ. ಇದು ಜೀವನ ಆಗೈತಿ. ಸೊ ಫಸ್ಟ್ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಏನು ಉಸಿರು ತೊಗೊತೀರಿ, ಬೆಡ್ ಮ್ಯಾಗ್ ಬಿದ್ದಾಗೇನು ಕೊನೆ ಉಸಿರು ಬಿಡ್ತೀರಿ, ಫಸ್ಟ್ ಉಸಿರು ಕೊನೆ ಉಸಿರು ನಡುವೆ ಜೀವನ ಅದು. ಅದಕ್ಕೆ ಉಸಿರೇ ನಿಮ್ಮ ಜೀವನ ಅದು. ಎಷ್ಟು ವರ್ಷ ಅನ್ನೋದಿಲ್ಲ ಅದಕ್ಕೆ. ಆದ್ರೆ ದುರಂತ ಅಂದ್ರೆ ಅಂಥ ಉಸಿರನ್ನು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಯೋಗದೊಳಗೆ ಪ್ರಾಣಾಯಾಮ ಅಂತ ಬಂತು. ಪ್ರಾಣಾಯಾಮ ಅಂದ್ರೆ ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ಕಂಟ್ರೋಲ್, ನಿಯಂತ್ರಣ ಉಳ್ಳ ಉಸಿರನ್ನು ಉಸಿರಾಟ ಮಾಡಿದ್ರೆ ನಾವು ಹೆಚ್ಚು ಕಾಲ ಬದುಕಬಹುದು ಅನ್ನೋದು ಪ್ರೂವ್ ಆಗಿದೆ. ಆದ್ರೆ ನಾವು ಬೇಗ ಬೇಗ ಸಾಯ್ತೀವಿ. ದೇವರು ಕೊಟ್ಟ ಆಯುಷು 120 ನಮಗೆ. ಎಷ್ಟು? 120. ದೇವರು ನಮಗೆ 120 ಕೊಟ್ಟಾನ. ಆದ್ರೆ ಲಘು ಸಾಯೋದಕ್ಕೆ ಕಾರಣ ಏನಪ್ಪ ಅಂದ್ರೆ ತಪ್ಪು ಉಸಿರಾಟ, ತಪ್ಪು ಉಸಿರಾಟ ಅಷ್ಟೇ ಕಾರಣ. ನಾವು ಆ ಉಸಿರಾಟದ ಗತಿಯನ್ನು ಚೇಂಜ್ ಮಾಡ್ಕೋಬೇಕಾಗೈತೆ. ಯಾವಾಗ ಉಸಿರಾಟದ ಗತಿಯನ್ನು ಚೇಂಜ್ ಮಾಡಿಕೊಂಡ್ರು ಆಟೋಮೆಟಿಕಲಿ ಆರೋಗ್ಯ ಸುಧಾರಿಸುತ್ತೆ, ಆಟೋಮೆಟಿಕಲಿ ಆಯುಷ್ಯ ಸುಧಾರಿಸುತ್ತೆ. ಬಟ್ ಹೆಂಗೆ ಮಾಡಬೇಕಪ್ಪ? ನಿಮಗೆ ಮಾರ್ಗದರ್ಶನ ಇಲ್ಲ. ಅದಕ್ಕೆ ಇವತ್ತಿದ್ದ ದಿನಾಲೂ ಅದನ್ನು ಶುರು ಮಾಡಬೇಕು. ಹೆಂಗಪ್ಪ? ದೀರ್ಘ ಉಸಿರು ತಗೋಬೇಕು. ಪ್ರಾಣಾಯಾಮ ಅಂದರೆ ಒಂದು ಇದಕ್ಕೆ ಪೂರಕ, ಕುಂಭಕ, ರೇಚಕ, ಕುಂಭಕ ಅಂತ ಬರ್ತದೆ. 4 ಕೂಡ್ಕೊಂಡು ಪ್ರಾಣಾಯಾಮ ಆಗುತ್ತೆ. ಅದನ್ನೆಲ್ಲ ಮಾಡೋದು ಬೇಕಾಗಿಲ್ಲ, ಮುಂದೆ ಮಾಡೋದನಂತ ಟೈಮ್ ಸಿಕ್ಕರೆ. ಈಗ ನೀವು ಮಾಡಬೇಕಾಗಿದ್ದೇನಪ್ಪ ಅಂದರೆ ತೆಗೆದುಕೊಳ್ಳುವ ಉಸಿರನ್ನು ಹೆಂಗದಪ್ಪ ಅಂದ್ರೆ ಇಷ್ಟ ಐತಲ್ಲ ಇಲ್ಲ, ಇನ್ನು ಮೇಲೆ ಪರ್ಪಸ್ಲಿ ಉದ್ದೇಶಪೂರ್ವಕವಾಗಿ ನಿಮ್ಮ ಕಂಟ್ರೋಲ್ನಾಗ ತೊಗೋಬೇಕು ಉಸಿರನ್ನು. ಈಗ ನಿಮ್ಮ ಕಂಟ್ರೋಲ್ನಾಗೈತೆ, ನನ್ನ ಕಡೆ ಕೇಳಾಕತ್ತೀರಿ, ಕುಂತೀರಿ, ಉಸಿರಾಟ ತನ್ನ ಪಾಡಿಗೆ ನಡೆದೈತೆ, ಅದು ಅಷ್ಟೇ. ನಿಮ್ಮ ಕಂಟ್ರೋಲ್ನಾಗ ಇಲ್ಲ ಅದು. ಈಗ ಏನು ಮಾಡಬೇಕು? ನಿಮ್ಮ ಕಂಟ್ರೋಲ್ನಾಗ ತೊಗೋಬೇಕು. ಹೆಂಗೆ? ನಾವು ಜಗ್ಬೇಕು, ಇನ್ನಷ್ಟು ಜಗ್ಬೇಕು, ಇನ್ನಷ್ಟು ತೊಗೋಬೇಕು, ನಿಮ್ಮ ಕಂಟ್ರೋಲ್. ಬಟ್ ಇಷ್ಟೇ ಮಾಡೋಂಗಿಲ್ಲ. ಇದಕ್ಕೊಂದು ಮುದ್ರಾ ಅಂತ ಬರ್ತದೆ. ಇದು ಸಂಪೂರ್ಣ ನನ್ನ 62 ವರ್ಷ ಆಯ್ತು ನಾ ಕಲಿಸಾಕತ್ತಿ. ಎಷ್ಟು ವರ್ಷ ಆಯಿತು? 63ನೇ ವರ್ಷ ಇದು ಕಲಿಸೋದು. ನಾನು 63 ವರ್ಷ ಆಯ್ತು ಕಲಿಸಾಕತ್ತಿ ಯೋಗ. ಹೌದಾ? ನನ್ನ ಸಂಪೂರ್ಣ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಈ ಪ್ರಾಣಾಯಾಮ ಅಂತಿರೋ, ಉಸಿರಾಟದ ಪ್ರಕ್ರಿಯೆ ಅಂತಿರೋ, ಅದನ್ನು ಮಾಡಿರ್ಬೇಕಾರೆ ಶತಸಿದ್ಧವಾಗಿ ನಿಮ್ಮ ಆರೋಗ್ಯ ಕೇವಲ ಕೆಲವು ದಿವಸದೊಳಗೆ ತಾನೇ ಸುಧಾರಣೆ ಆಗುತ್ತೆ. ಮತ್ತು ದೀರ್ಘಾಯುಷಿಗಳಾಗ್ತೀರಿ. ಬದುಕು ಕಷ್ಟವೋ ಸುಖವೋ ಗೊತ್ತಿಲ್ಲ, ದೀರ್ಘಾಯುಷಿಗಳಾಗ್ತೀರಿ. ಹೆಂಗೆ ಮಾಡಬೇಕು? ಮತ್ತೆ ನೇರವಾಗಿ ಕೂತ್ಕೋರಿ. ಈಗ ನಾ ಅದನ್ನು ಹೆಂಗೆ ಮಾಡಬೇಕನ್ನು ಹೇಳಿ ಆದಮೇಲೆ ಅವಾಗ ಕಣ್ಣು ಮುಚ್ಕೊಂಡು ಮಾಡಿರಂತೆ. ಅಲ್ಲಿ ಮಟ್ಟ ಸ್ವಲ್ಪ ಕಣ್ಣು ತಗೊಂಡು ಕೇಳ್ರಿ, ಕೇಳೋದು ಕೇಳ್ರಿ, ಕಣ್ಣು ತಗೊಂಡು ಸ್ವಲ್ಪ ನೋಡ್ತಾ ಕೇಳ್ರಿ. ಕಣ್ಣು ಮುಚ್ಕೊಂಡ್ರೆ ಅರ್ಥ ಆಗೋದಿಲ್ಲ ನಿಮಗೆ. ಓಕೆ? ಹೆಂಗಪ್ಪ? ಒಂದು ಮುದ್ರಾ ಅಂತ ಹೇಳಿದೆ, ಅದಕ್ಕೆ ಅಶ್ವಿನಿ ಮುದ್ರಾ ಅಂತ ಹೇಳ್ತಾರೆ. ಪ್ರಾಣಾಯಾಮ ಅಥವಾ ಉಸಿರಾಟ ಮಾಡ್ತಿರ್ಕರೆ ಒಂದು ಮುದ್ರಾ. ಮುದ್ರಾ ಅಂದರೆ ಲಾಕ್ ಅಂತೀವಿ ನಾವು. ಅಶ್ವಿನಿ ಮುದ್ರಾ ಅಂದರೆ ಏನಪ್ಪ ಅಂತಂದ್ರೆ ಸ್ವಲ್ಪ ನಿಮ್ಮ ಮುಜುಗರ ಅನಿಸುತ್ತೆ ಕೇಳಲಿಕ್ಕೆ, ಬಟ್ ಅದು ಮಾಡಬೇಕು. ಕುದುರೆ ನೋಡಿರಲ್ಲ, ಕುದುರೆ ಬಾಲ ಎತ್ತಿ ಒಂದು ಮಲ ವಿಸರ್ಜನೆ ಮಾಡ್ತದೆ. ಮಲ ವಿಸರ್ಜನೆ ಮಾಡ್ತದೆ, ಲದ್ದಿ ಹಾಕ್ತದೆ. ಹಿಂಗೆ ಅದರ ಗುದನಾಳ ವಿಕಸಿತಗೊಳ್ತದೆ, ಅಗಲಾಗ್ತದೆ. ಇಷ್ಟು ದೊಡ್ಡ ಲದ್ದಿ ಕೆಳಗೆ ಬೀಳ್ತದೆ. ಆಮೇಲೆ ಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಅದರ ಗುದನಾಳ ಹೀಗೆ ಆಕುಂಚನ ಮಾಡ್ತಾ ಮುಚ್ಚಿಬಿಡ್ತದೆ. ಗಮನಿಸಿರೆಲ್ಲ ಗೊತ್ತಿಲ್ಲ, ಗ್ಯಾರಂಟಿ ನೋಡಿರ್ತೀರಿ. ಕುದುರೆ ಮಲ ವಿಸರ್ಜನೆ ಮಾಡುವ ಕ್ರಿಯೆ. ಇದನ್ನು ಯೋಗಿಗಳು ಅಶ್ವಿನಿ ಅಂದ್ರೆ ಅವರು. ಅಶ್ವಿನಿ ಅಂದ್ರೇನು? ಕುದುರೆಯ ಒಂದು ಪ್ರಕ್ರಿಯೆ ಇದು. ಕುದುರೆಯ ಮಲ ವಿಸರ್ಜನೆ ಪ್ರಕ್ರಿಯೆ. ಇದಕ್ಕೆ ಅಶ್ವಿನಿ ಮುದ್ರಾ ಅಂದರು. ಅಂದರೆ ಮುದ್ರಾ ಅಂದರೆ ಲಾಕ್ ಮಾಡ್ಕೊಂತ ಗುದನಾಳವನ್ನು ಮೊದಲು ಮಲ ವಿಸರ್ಜನೆ ಮಾಡಿ ಲಾಕ್ ಮಾಡ್ಕೊಂಥದ್ದು.
ಈಗ ನೀವೇನು ಮಾಡಬೇಕು? ನಿಮ್ಗೆ ಗುದನಾಳದಲ್ಲ, ನೀವು ಹೆಂಗೆ ನಿಮಗೆ ಕುದುರೆ ಮಲಸರ್ಜಿ ಮಾಡೋದು ಗೊತ್ತೈತಿಲ್ಲ ಗೊತ್ತಿಲ್ಲ, ಆದರೆ ನಿಮ್ದು ಗೊತ್ತೈತಿ, ಹೌದಾ? ನೀವು ತಿನಿಕಿ ಮಾಡೋ ಮುಂದೆ ನಿಮ್ಗೆ ಗುದನಾಳ ಇದಾಗತ್ತೆ, ಆನಂತರ ಮಲ ಬರ್ತದೆ, ಮತ್ತು ಕೆಲವೊಮ್ಮೆ ಅದ ರೂಢಿ ಆತಪ್ಪ ಅಂದ್ರೆ ನಿಮಗೆ ಪ್ರೊಲ್ಯಾಪ್ಸ್ ಆಗುತ್ತೆ. ಪ್ರೊಲ್ಯಾಪ್ಸ್ ಅಂದ್ರೆ ಗೂದಿ ಹಾಯ್ತಂತಾರೆ, ಗೂದಿ ಹಾಯ್ದು ಅಂತಾರೆ. ಇದು ಅಂತರಂಗ ಪ್ರಕ್ರಿಯೆ, ಯಾರ ಮುಂದೆ ಹೇಳ್ಕೊಳಕ್ಕೆ ಬರೋಂಗಿಲ್ಲ. ಇದು ಗೂದಿ ಹಾಯ್ದು ಅಂದ್ರೆ ತಳಗ ಅದು ಕೆಂಪನೆ ಮಾಂಸನೇ ಹೊರಗೆ ಬರ್ತದೆ, ಅದು ಗುದನಾಳದ, ಹೌದಾ? ಅದು ಬಹುಶಃ ಭಾಳ ಮಂದಿ ಕಮ್ಮಿ, ಅದು ಕೆಲವು ಮಂದಿ ಒತ್ತಿ 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 ಸಡ್ಡಾಸ್ ಕೂಡಿದ್ರಿಂದ ಆದ ಕಾರಣ ಅದನ್ನೆಲ್ಲ ಮೂಲವ್ಯಾಧಿ, ಪಿಸ್ತೂಲ, ಭಗಂಧರ ಅಂತ ಏನಂತೀವಲ್ಲ ಅದನ್ನೆಲ್ಲವನ್ನು ಕಡಿಮೆ ಮಾಡ್ತದೆ ಈ ಮುದ್ರಾ, ಅಶ್ವಿನಿ ಮುದ್ರಾ ಅಂತ. ಈಗೇನು ಮಾಡಬೇಕು? ಗುದನಾಳವನ್ನು ಆಕುಂಚನ ಮಾಡಬೇಕು. ಹಿಂಗೆ ಕುಂತಿರಲ್ಲ, ಇದನ್ನು ತೋರ್ಸಕ್ಕೆ ಬರೋದಿಲ್ಲ. ಇದನ್ನು ಹೆಂಗೆ ತೋರಿಸ್ಬೇಕು ಅದನ್ನು? ಇದು ಪ್ರಾಕ್ಟಿಕಲ್ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ಏನು ಮಾಡಬೇಕು? ಹಿಂಗೆ ಕುಂತಿರಲ್ಲ, ಸುಮ್ಮನೆ ಗುದನಾಳ ಕಡೆ ಅಷ್ಟು ಕೊಡ್ರಿ, ಹಿಂಗೆ ಒಳಗೆ ಜಕ್ಕೋಬೇಕು. ಅದನ್ನು ಗುದನಾಳದ ಸ್ನಾಯುಗಳು ಹಿಂಗೆ ಕೂತು ಒಳಗೆ ಜಕ್ಕೋಬೇಕು. ಎಷ್ಟು ಒಳಗೆ ಕುಂತೀರಿ ಒಂಥರ ರೋಮಾಂಚನ ಆಗುತ್ತದೆ, ರಿಲ್ಯಾಕ್ಸ್ ಅನ್ಸುತ್ತೆ ಬೇಕಾರೆ. ಓಕೆ, ಅದನ್ನು ಮಾಡಿ ನೋಡ್ರಿ. ಕುಂತಿರಿ, ಕಣ್ ತೆಗೆದ್ರಿಲ್ಲ, ಗುದನಾಳವನ್ನು ಆಕುಂಚನ ಮಾಡ್ಕೊರಿ, ಒಳಗೆ ಜಕ್ಕೋರಿ, ಒಳಗೆ ಜಕ್ಕೋಬೇಕು. ಹಿಂಗೆ ಒಳಗೆ ಜಕ್ಕೋರಿ, ಜಕ್ಕೋರಿ 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 ಜಕ್ಕೋರಿ, ಇನ್ನು ಜಕ್ಕೋರಿ, ಬಿಡ್ರಿ. ಹಾಂ, ಜಕ್ಕೋರಿ 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 ಜಕ್ಕೋರಿ, ಬಿಡ್ರಿ, ಜಕ್ಕೋರಿ, ಒಳಗೆ ಜಕ್ಕೋರಿ. ಇದು ಅಂತರಂಗಿಕ ಪ್ರಕ್ರಿಯೆ, ಇದು ಜಕ್ಕೋರಿ, ಬಿಡ್ರಿ. ಈಗ ಜಕ್ಕೋರಿ ಜಕ್ಕೊಂತ ಇರಿ, ಸ್ವಲ್ಪ ಹಿಡೀರಿ ಒಂದು ಕ್ಷಣ. ಹಾಂ, ಜಕ್ಕೋರಿ, ಇನ್ನಷ್ಟು ಜಕ್ಕೋರಿ, ಜೋರ ಮ್ಯಾಲ್ಗಳಿಗೆ ಮೇಲ್ಮುಖವಾಗಿ ಜಕ್ಕೋರಿ, ಹಿಡೀರಿ. ಅದನ್ನು ಏನಾಗುತ್ತೆ ನೋಡ್ಕೊರಿ ಒಳಗೆ. ಇನ್ನೂ ಜಕ್ಕೋರಿ, ಯಾಕೆ ಒಂದು ಒತ್ತಡ ಕೊಡ್ರಿ, ಹಿಡೀರಿ. ಓಕೆ, ಬಿಡ್ರಿ. ಈಗ ಇದ್ರ ಕೂಡ ಉಸಿರಾಟ ಕೂಡಿಸ್ಬೇಕು. ಹೆಂಗೆ? ಉಸಿರು ತೊಗೊಂತ ಬರಬೇಕು. ತೊಗೊಂತ ಬರ್ತೀರಾ? ಹೆಂಗೆ ಉಸಿರು ತೊಗೊಂತೀರಿ ಹಂಗೆ ಗುದನಾಳ ಒಳಗೆ ಜಕ್ಕೋಬೇಕು. ಇದು ಮುಖ್ಯದ ನೆನಪ, ಗೊತ್ತಾಗತ್ತೆ ನಿಮಗೆ? ಹೆಂಗೆ ಉಸಿರು ತೊಗೊಂತ ಬರ್ತೀರಿ ಹಂಗೆ ಗುದನಾಳವನ್ನು ಒಳಗೆ ಜಕ್ಕೋಬೇಕು. 3 ಅಂಕಿ ಎನಿಸು ಮಟ್ಟ ಹಿಡಿಬೇಕು, ಮತ್ತು ಬಿಟ್ಬಿಡ್ಬೇಕು. ಇದು ಪ್ರಕ್ರಿಯೆ. ಒಂದು ಸಲ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಉಸಿರು ತೊಗೊಳಕ್ಕೆ ಶುರು ಮಾಡಿರಿ. ಡೀಪ್ ಬ್ರೀದಿಂಗ್, ತಗೋರಿ 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 ತಗೋರಿ, ತಗೊಂತ ಹೋಗಿರಿ. ಗುದನಾಳ ಒಳಗೆ ಜಕ್ಕೋರಿ, ಜಕ್ಕೋರಿ ಜಕ್ಕೋರಿ ಜಕ್ಕೋರಿ. 1 2 3, ಬಿಡ್ರಿ, ಬಿಡ್ರಿ. ಹಾಂ, ಮತ್ತೆ ಉಸಿರು ತಗೋರಿ, ಉಸಿರು ತಗೋರಿ, ಉಸಿರು ತಗೋರಿ, ಉಸಿರು ತಗೋರಿ. ಗುದನಾಳ ಒಳಗೆ ಜಕ್ಕೋರಿ, ಜಕ್ಕೋರಿ ಜಕ್ಕೋರಿ. 1 2 3, ಬಿಡ್ರಿ. ಓಕೆ, ಅರ್ಥ ಆತಾ? ಏನು ಮಾಡ್ಕೊಳೋದು ಅರ್ಥ ಆತಲ್ಲ? ಐಡಿಯಾ ಬಂತಾ? ಓಕೆ, ಇದನ್ನು 21 ಸಲ ಮಾಡಬೇಕು. ಸ್ಟಾರ್ಟ್. ಕಣ್ಣು ಮುಚ್ಚ್ರಿ, ಸ್ಟ್ರೇಟ್ ಕೂಡ್ರಿ, ಮೈ ಸಲ್ ಬಿಡ್ರಿ. ಸ್ಟಾರ್ಟ್. ಕಣ್ಣು ಮುಚ್ಚಮ್ಮ. ಉಸಿರು ತಗೋರಿ, ಉಸಿರು ತಗೋರಿ, ಉಸಿರು ತಗೋರಿ. ಗುದನಾಳ ಒಳಗೆ ಜಕ್ಕೋರಿ. ಅಶ್ವಿನಿ ಮುದ್ರಾ, ಅಶ್ವಿನಿ ಮುದ್ರಾ. 1 2 3, ಮುದ್ರಾ, ರಿಲೀಸ್. ಉಸಿರು ಬಿಡ್ರಿ. ಮತ್ತು ಉಸಿರು ತಗೋರಿ ಮುದ್ರಾದೊಂದಿಗೆ, ಉಸಿರು ತಗೋರಿ ಮುದ್ರಾದೊಂದಿಗೆ, ಉಸಿರು ತಗೋರಿ ಮುದ್ರಾದೊಂದಿಗೆ. ಜಕ್ಕೋರಿ ಜಕ್ಕೋರಿ ಜಕ್ಕೋರಿ. 1 2 3, ಹೋಲ್ಡ್ ಮಾಡಿರಿ, ಬಿಡ್ರಿ, ರಿಲೀಸ್. ಡೀಪ್ ಬ್ರೀದಿಂಗ್ ವಿತ್ ಮುದ್ರಾ, ಮುದ್ರಾ 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 ಮುದ್ರಾ. ರಿಲೀಸ್, ಬಿಡ್ರಿ. ಡೀಪ್ ಬ್ರೀದಿಂಗ್ ವಿತ್ ಮುದ್ರಾ. ಗೊತ್ತಾಗತ್ತಲ್ಲ ನಿಮಗೆ? ಜಕ್ಕೋರಿ ಜಕ್ಕೋರಿ, ಗುದನಾಳವನ್ನು ಒಳಗೆ ಜಕ್ಕೋರಿ, ಉಸಿರು ಬಿಡಿ. ಡೀಪಾಗಿ ಹೊರಗೆ ಬಿಡಿ, ಡೀಪಾಗಿ ತಗೊಳ್ಳಿ, ಡೀಪಾಗಿ ಬಿಡಿ, ನಡ್ಬರಕ್ಕೆ ಮುದ್ರಾ ಮಾಡಿ. ಇಷ್ಟೇ, ವೆರಿ ಸಿಂಪಲ್. ಎಷ್ಟು ಸಾಧ್ಯದ ಗುದನಾಳವನ್ನು ಮೇಲಕ್ಕೆ ಜಕ್ಕೋಬೇಕು. ಅಂದರೆ ಅದಕ್ಕೆ ಅಶ್ವಿನಿ ಮುದ್ರಾ ಅಂತಾರೆ. ಅಶ್ವಿನಿ ಮುದ್ರಾ ಮಾಡಬೇಕು. ಜಕ್ಕೋರಿ ಜಕ್ಕೋರಿ, ರಿಲ್ಯಾಕ್ಸ್. ಇದು ಕಂಟಿನ್ಯೂ